ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹೊಸ ತಿರುವು ಸಿಕ್ಕಿದೆ. ದರ್ಶನ್ ಆಪ್ತರೇ ವಿಡಿಯೋವನ್ನು ರಿಲೀಸ್ ಮಾಡಿರುವಂತಹ ಅನುಮಾನ. ಈ ಹಿನ್ನೆಲೆಯಲ್ಲಿ ದರ್ಶನ್ ಆಪ್ತ ಧನ್ವೀರ್ನ ಇವತ್ತು ಬೆಳಗಿನ ಜಾವ ಸಿಸಿಬಿ ವಿಚಾರಣೆಗೆ ಒಳಪಡಿಸಿತ್ತು. ಮೂಲಗಳ ಪ್ರಕಾರ ಜೈಲಿನಲ್ಲಿರೋ ವಿಲ್ಸನ್ ಗಾರ್ಡನ್ ನಾಗನ ಟೀಮ್ ಮತ್ತು ಜೈಲಾಧಿಕಾರಿಗಳ ಸೂಚನೆಯಂತೆ ವಿಡಿಯೋ ರೆಕಾರ್ಡ್ ಮಾಡಿರೋದು ಗೊತ್ತಾಗಿದೆ. ವಿಚಾರಣೆ ವೇಳೆ ನನಗೇನು ಗೊತ್ತಿಲ್ಲ, ನನಗೆ ಯಾವುದೇ ಮಾಹಿತಿ ಇಲ್ಲ, ಬೇಕಿದ್ರೆ ನನ್ನ ಮೊಬೈಲ್ ಪರಿಶೀಲನೆ ಮಾಡಿಕೊಳ್ಳಿ ಅಂತ ಧನ್ವೀರ್ ಹೇಳಿದಾಗಿ ಗೊತ್ತಾಗಿದೆ. ನವೆಂಬರ್ 13ನೇ ತಾರೀಕು ಮತ್ತೆ ವಿಚಾರಣೆಗಾಗಿ ಕರೆದಿದ್ದಾರೆ. ಈ ಮಧ್ಯೆ ಯಾರೊಬ್ಬರ ಹೆಸರನ್ನು ಕೂಡ ಉಲ್ಲೇಖ ಮಾಡದೆ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಆ ವ್ಯಕ್ತಿ ಇದನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಮಾಡಿದ್ರೆ ಅನುಭವಿಸ್ಕೊಳ್ಳಿ. ಮಾಡಿದ್ರಿಂದ ಏನು ಲಾಭ ಸಿಗತ್ತೆ ಆ ವ್ಯಕ್ತಿಗೆ? ದರ್ಶನ್ಗೆ ಫೆಸಿಲಿಟಿ ಕೊಡಿಸಬಹುದು. ಹೆಂಗಾಗತ್ತೆ? ಉಳಿದವರಿಗೆ ಕೊಡ್ತಿರೋದಿಲ್ಲತ್ತೆ ಹೊರತು. ದರ್ಶನ್ ಈ ರೀತಿಯ ಮೆಥಡಾಲಜಿಗಳಿಂದ ನಾವು ಯಾರು ಫೆಸಿಲಿಟಿ ಕೊಡಿಸ್ತೀವಿ ಅಂತ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆಯಿಂದ ಆಚೆ ಬನ್ನಿ. ಕಾಮನ್ ಸೆನ್ಸ್ ಅನ್ನೋದೊಂದು ಇರಬೇಕು ಸ್ವಲ್ಪ. It is a direction by the Supreme Court, which no officer will have guts to overlook it. ತಾಕತ್ತಿದ್ರೆ ಓವರ್ಲುಕ್ ಮಾಡಪ್ಪ, ನಾನು ನೋಡ್ತೀನಿ. ಅದು ಜಸ್ಟಿಸ್ ಪರ್ದಿವಾಲ ಅನ್ನೋ ಟೈಪಲ್ಲಿ ನೋಡೋಣ, ಟ್ರೈ ಮಾಡ್ರಪ್ಪ ಯಾವನರವೇ. ಕೈಮಾ ಮಾಡಕ್ಕೆ ಬಿಡ್ತಾರೆ ನಿಮ್ಮನ್ನು. ಆಮೇಲೆ ಹಾಗಾಗಿ ಆ ಕೇಸಲ್ಲಿ ಆಗಲ್ಲ. ಈ ಮಾರ್ಗಗಳನ್ನೆಲ್ಲ ಹಿಡಿಬಾರ್ದು. ಹಿಡಿದಿದ್ದರೆ ಮೂರ್ಖತನದ ಪರಮಾವಧಿ ಹಿಡಿದಿದ್ರೆ ಈ ಮಾರ್ಗನ. ಇದರಿಂದ ಆಗೋದೇನೆಂದ್ರೆ ಉಳಿದವ್ರು ತಪ್ಪತ್ತೀಗ, ವಿಚ್ ಈಸ್ ಆಕ್ಚುಲಿ ಗುಡ್. ಇದು ಮಾಡಿದ್ರಿಂದ ಮತ್ತು ಆ ವ್ಯಕ್ತಿ ಮಾಡಿದ್ದರೆ, ಆ ವ್ಯಕ್ತಿಗೆ ಯಾರೋ ಒಳಗಡೆಯಿಂದ ಕಳಿಸಿದ್ದು ನಾವು ರಿಲೀಸ್ ಮಾಡಿದ್ರೆ, ವೈ ಶುಡ್ ಇಟ್ ಬಿಕಮ್ ಎನ್ ಅಫೆನ್ಸ್? ಡಾಕ್ಟರ್ ಪರಮೇಶ್ವರ್ ಹೇಳಿ ಮಾಡಿಸಿದೀನಿ ಅಂತ ಪ್ರೂವ್ ಮಾಡಿ. ವೈ ಶುಡ್ ಇಟ್ ಬಿಕಮ್ ಎನ್ ಅಫೆನ್ಸ್? ವೈ ಶುಡ್ ಇಟ್ ನಾಟ್ ಬಿಕಮ್ ಎ ವಿಷಲ್ ಬ್ಲೋಯರ್? ನಡೀತಾ ಇರೋದನ್ನ ಯಾಕೆ ನೀವು ಹೆಸ್ಗೆ ತಿಂದುಬಿಟ್ಟು ಒರೆಸ್ಕೊಂಡು ಇನ್ನೊಬ್ಬರ ಮೇಲೆ ತಾಕ್ತೀರಾ ಎಲ್ಲರೂ? ಏನೀಗ ಅದು ಆಗಿದ್ರೆ? So what? Your duty is to hell go and do the investigation ಅಷ್ಟೇ. ಅನ್ನ ತಿಂತಿರೋದಕ್ಕೆ ಟ್ಯಾಕ್ಸ್ ಪೇಯರ್ಸ್ ಮನಿನಲ್ಲಿ ಯೋಗ್ಯತೆಗೆ ಅನ್ನ ತಿನ್ನಕ್ಕೆ ಆಗಲ್ಲ ನಮಗೆ. ಬಟ್ಟೆ ಹಾಕೊಳ್ಳೋಕೆ ಬಿಚ್ಚಾಕ್ಬಿಟ್ಟೋಗಿ ಈ ಬಟ್ಟೆನ. ನಿಮ್ಮನ್ನು ಯಾವನೂ ಇಲ್ಲಿ ಕರೆದಿರಲಿಲ್ಲ, ಬನ್ನಿ ಇಲ್ಲಿ ಗೂಟುಗಳನ್ನು ಹಾಕ್ಕೊಂಡು ಮೈ ಮೇಲೆ ಅಂತ. ಯೋಗ್ಯತೆ ಇಲ್ದಿರೋರೆಲ್ಲ ಆಫೀಸರ್ಗಳಾದರೆ ಹಿಂಗೆ ಆಗೋದು. ಯಾವ ಟೀಮಲ್ಲರೂ ಆಗಿರಲಿ, 23ರಲ್ಲೇ ಆಗಿರಲಿ. ಪರಮೇಶ್ವರು BJPಯವರು ಹಿಂದೆ ತಿರುಗ್ಕೊಂಡು ನೋಡಬೇಕು. ಹಿಂದಕ್ಕೆ ತಿರುಗ್ತಾರೋ, ಎಡಕ್ಕೆ ತಿರುಗ್ತಾರೋ, ಬಲಕ್ಕೆ ತಿರುಗ್ತಾರೋ, ಯಾವುದೋ ಒಂದು ಕಡೆಗೆ ತಿರುಗಲಿ. ಏನೀಗ ತಿರುಗಿದ್ರೆ ಜನಕ್ಕೆ ಯು ಆರ್ ಆನ್ಸರಬಲ್. ಆನರಬಲ್ ಮಿನಿಸ್ಟರ್, ಯು ಆರ್ ನಾಟ್ ಆನ್ಸರಬಲ್ ಟು ಮಿಸ್ಟರ್ ಅಶೋಕ, ಯು ಆರ್ ಆನ್ಸರಬಲ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ನೀವು ಆಡೋದು ಹೆಂಗಿದೆ ಆಟಗಳು ಇಬ್ಬರುವೆ ಅಂತಂದರೆ, ಅವ್ರದ್ದಾದಾಗ BJPದೇನು, ಇವ್ರದ್ದು ಕಾಂಗ್ರೆಸ್ದೇನು, ನಿಮ್ಮಿಬ್ಬರು ಮಾರ್ಕೊಂಡಿದ್ದೀವ ರಾಜ್ಯನ. ನಿಮ್ಮಿಬ್ಬರಿಗೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಯೋಗ್ಯತೆ ಇರಬೇಕು ಏನಾರು ಹೇಳೋದಾದ್ರೆ ನೀವುಗಳು. ಇದ್ಯಾವ ಲೆಕ್ಕಾಚಾರ? 20 ವೈರಲ್ ಆಗಿದ್ದಕ್ಕೆ ವಿಚಾರಣೆ ಅಂತೆ. ಹಾಗಾದ್ರೆ ವೈರಲ್ ಅಲ್ಲಿ ನಡೆದಿದ್ದಕ್ಕೆ ಏನಕ್ಕೆ ವಿಚಾರಣೆ ಆಗಬೇಕು? ಅದು ನಕಲಿನ ಇದ ನೋಡಿ. ಬಿಕಾಸ್ ಟೆಕ್ನಾಲಜಿಗಳು ಹಂಗಿರೋದ್ರಿಂದ ಇವತ್ತಿನ ದಿನ ದಟ್ ಐ ಅಕ್ಸೆಪ್ಟ್. ಅದು ಬಿಟ್ಟರೆ ಏನ್ರಿ ವಿಚಾರಣೆ ಮಾಡೋದು ನಿಮ್ಮ ತಲೆ ನೀವುಗಳು ಆಫೀಸರ್ಗಳು? ಅವನು ಯಾವನು ಚಿನ್ನ ತಗೊಂಬಂದು ಅವನಿಗೆ ಯಾರೀ ಕೊಟ್ಟವನು ಫೆಸಿಲಿಟಿ? ಆಫೀಸರೇ ಕೊಟ್ಬಿಟ್ನಾ? 23ರಲ್ಲಿ ಬಂದಿದ್ನ ಆಫೀಸರ್ ಕೊಟ್ಬಿಟ್ನಾ? ಮೇಲಿಂದ ಎಲ್ಲಿಂದಾನು ಬರದೆ ಪರಪ್ಪನಗ್ರಹಾರದಲ್ಲಿ ರಾಜಾತಿಥ್ಯ ಕೊಡ್ತಕ್ಕೆ ದೇಶಕ್ಕೆ ಕಂಟಕ ಅಂತೇಳಿ ಅವರು ಏನೋ NIA ಅವ್ರು ಕೇಳಿದಾರಂತೆ. ಮಾಹಿತಿ ಕೊಡಿ ಅಂತೆಲ್ಲ ಡ್ಯಾಶ್ 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 ಅಂತೆಲ್ಲ. ಸರಿ ನೋಡೋಣ, ಅವ್ರ ಮಾಹಿತಿ ಕೊಡಿ. ಅವ್ರು ಕೇಳಿದ್ರೆ ಏನು ಮಾಡೋಕ್ಕಾಗತ್ತೆ? ದೇಶದ ಭದ್ರತೆ ಬಗ್ಗೆ ಇವ್ರಿಗೆ ಬೇಕಾದ ಕಾಳಜಿ ಇವ್ರಿಗೆ ಇಲ್ಲ. ದುಡ್ಡಿನ ಮುಂದೆ ಭದ್ರತೆ, ಕೈದಿ, ಪೈದಿ, ಮೈದಿ, ಚೈದಿ ಇವೆಲ್ಲ ಯಾವುದೂ ಇಲ್ಲ. ಮನಿ ಈಸ್ ಥಿಕ್ಕರ್ ದ್ಯಾನ್ ಆಲ್ ದಿಸ್. ಅದೆಲ್ಲ ಮೀರಿದ್ದು. ಹಾಗಾಗಿ ನೀವು ಅವೆಲ್ಲ ಮಾತಾಡೋದ್ರಿಂದ ಸುಮ್ಮನೆ ಈ ಬುರುಡೆ ಬಿಟ್ಕೊಂಡು ಓಡಾಡೋಕ್ಕೆ ಮಾತಾಡೋದಿದೆಲ್ಲ. ಕೆಲವು ಸರಿ ಯಾರಿಗೂ ಅರ್ಥವಾಗದೇ ಇರೋ ಥರ. ಹಾಗಾಗೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನೀವು ಸುಮ್ಮನೆ ಮಾತಾಡಬೇಡಿ ಅದನ್ನ. ಆದರೆ ರೆಸ್ಟ್ರಿಕ್ಟ್ ಮಾಡಿ. ಜೈಲುಗಳ ಈ ಅವ್ಯವಸ್ಥೆ ಇವತ್ತಿಂದ ಅಲ್ವೂ ಅಲ್ಲ. ಐ ಆಮ್ ನಾಟ್ ಟೆಲಿಂಗ್ ಯು ಇವತ್ತಾಗಿರೋದಿದೆಲ್ಲ ಅಂತ. ಏನೂ ಇದೆ ಆಯಾ ಸಮಯಕ್ಕೆ ಆಯಾ ಲೆವೆಲ್ಗಳಲ್ಲ ಅಷ್ಟೇ. ಹಿಂದೆ ಎಲ್ಲ ಮೊಬೈಲ್ಗಳು ಇರ್ತಿರ್ಲಿಲ್ಲ, ಹಾಗಾಗಿ ನಿಮ್ಗೆ ವಿಡಿಯೋ ಬರ್ತಿರ್ಲಿಲ್ಲ. ಇಲ್ಲಿ ಜೈಲಾಧಿಕಾರಿಗಳ ಸೂಚನೆಯಂತೆ ಮಾಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಕೂಡ ಇದೆ ಸರ್. ಹಂಗೆ ಇಂಟರ್ನಲ್ಲಿ ಅವ್ರವ್ರ ಮಧ್ಯೆ ಇರ್ತಕ್ಕಂಥ ವೈಷಮ್ಯನೂ ಇದಕ್ಕೆ ಕಾರಣ ಆಗ್ಬೋದು. ಕ್ವೈಟ್ ಲೈಕ್ಲಿ. ಒಬ್ಬ ಆಫೀಸರ್ ಇನ್ನೊಬ್ಬ ಆಫೀಸರ್ನು ಅಲ್ಲಿಂದ ಓಡಿಸಕ್ಕೋ, ಒಬ್ಬ ಆಫೀಸರು ತನಗೆ ಬರಬೇಕಾಗಿದ್ದು ಬರ್ತಾ ಇಲ್ಲ ಅನ್ನೋ ಕೋಪಕ್ಕೋ, ಒಬ್ಬ ಆಫೀಸರು ತನ್ನ ಪರವಾಗಿ ಇರುವ ಕೈದಿಗಳನ್ನು ಸರಿಯಾಗಿ ನೋಡ್ಕೋತಿಲ್ಲ, ಆ ಕಡೆ ನೋಡ್ಕೋತಿದ್ದಾರೆ ಅನ್ನೋ ಕೋಪನೋ,
ತರಹೇವಾರಿ ಈ ಥರ ತರಹೇವಾರಿ ಜೈಲು ಒಳಗಡೆ ಇರುವ ಕೈದಿಗಳದ್ದೇ ವಿರೋಧನೋ ಒಬ್ಬರು ಗುಂಪಿನ ಮೇಲೆ ಒಬ್ರದ್ದು. ದರ್ಶನ್ ಎಲ್ಲರಲ್ಲಿ ಆಗಬೇಕು ಅಂತೇನಿಲ್ಲ, ಆಗದೇ ಇರೋರು ಇರ್ಬೋದಲ್ಲಿ, ಆ ಗುಂಪು ಇರುತ್ತೆ. ಹಾಗೂ ಇರ್ಬೋದು. ಹೀಗಾಗಿ ವಿವಿಧ ಆಯಾಮಗಳಿರ್ಬೋದು ಇದಕ್ಕೆ. ಇದೊಂದೇ ಆಯಾಮ ಇರುತ್ತೆ ಅಂತ ನಾನು ಹೇಳಿಲ್ಲ, ಬಟ್ ಎಲ್ಲ ಆಯಾಮಗಳ ಮೂಲ ಒಂದೇ, ಹೇಸಿಗೆ ತಿನ್ನುವ ಕಾರ್ಯಕ್ರಮ. ಅಲ್ಲಿಗೆ ಬರುತ್ತೆ, ಎಲ್ಲ ಅಲ್ಲಿಗೆ ಬರುತ್ತೆ ವಾಪಸ್. ಹೇಸಿಗೆಯನ್ನು ಹಂಚಿಕೊಳ್ಳುವುದರಲ್ಲಿ ಜಗಳ ಅಷ್ಟೇ, ಅದರಲ್ಲಿ ಕಾಂಪಿಟೇಷನ್ ಅಷ್ಟೇ. ಓಕೆ. ಇನ್ನು ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ನಡುವೆ ವಾಕ್ಸಮರಕ್ಕೂ ಕೂಡ ಕಾರಣವಾಯಿತು. ಈ ಬೆಳವಣಿಗೆಗಳ ಬೆನ್ನಲ್ಲೇ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದ ಬಿಜೆಪಿ ನಾಯಕರು ಡೆಲ್ಲಿನಲ್ಲಿ ಇದಾಗಿದೆ, ಕಾರ್ ಬ್ಲಾಸ್ಟ್. ಇಲ್ಲಿ ಜೈಲಲ್ಲಿ ಹಿಂಗಿದೆ, ಎಲ್ಲ ತುಂಬ ಇದೆ. ಹಾಗಾಗಿ ಇವರಿಬ್ಬರ ಟೆರರಿಸ್ಟ್ಗಳ ಫೈಟ್ನ ಇನ್ನೊಂದು ದಿನಕ್ಕೆ ನೋಡ್ಕೊಳ್ಳೋಣ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಪರಮೇಶ್ವರ್ ಅವರು ವಿಡಿಯೋ ಮಾಡಿದ್ರೆ ಮಾಧ್ಯಮಗಳ ಬಳಿ ಮಾಹಿತಿ ಕೇಳ್ತೀವಿ ಅಂತ ಏನೋ ಹೇಳಿದ್ರಂತೆ, ಎಲ್ಲರೂ ಹೇಳಿದ್ದಾರೆ. ಕೇಳಿ ಮಾಹಿತಿ, ಯಾರು ಬೇಡ ಅಂದರು, ನಾವು ಕೇಳ್ತೀವಿ ಮಾಹಿತಿನ. ಆಗ ಅವನು ಯಾರೋ ತರುಣ್ ಅನ್ನೋನಿಗೂ ರನ್ಯಾರಾವ್ಗೂ ಸಂಬಂಧ ಏನು? ಈ ರನ್ಯಾರಾವ್ ಯಾರ ಕೃಪಾಪೋಷಿತ ನಾಟಕ ಮಂಡಳಿಲಿ ಇದ್ದಾನೆ? ನಾವು ಕೇಳ್ತೀವಿ ಪ್ರಶ್ನೆನ. ಕೇಳಿ, ಬೇಡ ಅಂದವ್ರು ಯಾರು? ಐ ಹ್ಯಾವ್ ಎ ಸ್ಟ್ರಾಂಗ್ ಕನ್ಸರ್ನ್ ನನಗೊಂದಿದೆ, ಒಪ್ಕೋತೀನಿ ಬೇಕಾದ್ರೆ ಇನ್ವೆಸ್ಟಿಗೇಷನ್ನು ಪೊಲೀಸ್ ವಿಚಾರದಲ್ಲಿ. ಪರ್ಟಿಕ್ಯುಲರ್ಲಿ ಈಗ ಬಂದಿರೋಂಥ ಕೆಲವು ಲೇಟೆಸ್ಟ್ ಸೋರಾ ಈ ಥರ ಏನೋ ಒಂದು ಸಾಫ್ಟ್ವೇರು AI ಇದು, ಇಟ್ ಈಸ್ ಸೋ ಕ್ಲೋಸ್ ರಿಯಾಲಿಟಿಗೆ. ಅಷ್ಟೇ ಆಗ್ತಾ ಇಲ್ಲ ಅದರಲ್ಲಿ. 3 ನಿಮಿಷದಲ್ಲಿ ಟಕ ಮಾಡೋಂಗಿದೆ ಅದು ಸಾಫ್ಟ್ವೇರ್, ಹೊಸದವ್ರು ಮಾಡ್ಕೊಂಡಿರೋದು ಎಲ್ಲೋ. ಹಾಗಾಗಿ ಟೆಕ್ನಾಲಜಿಯನ್ನು ಮಿಸ್ಯೂಸ್ ಮಾಡಿಕೊಂಡು ಯಾರೋ ಅರಾಜಕತೆಯನ್ನು ಸೃಷ್ಟಿ ಮಾಡುವುದು, ಅನುಮಾನಗಳನ್ನು ಹುಟ್ಟುಹಾಕೋದು, ಅಪವಾದವನ್ನು ತಂದಿಟ್ಟುಬಿಡೋದು ಪವಿತ್ರವಾಗಿರುವಂಥ ಡಾಕ್ಟರ್ ಪರಮೇಶ್ವರ್ ಅಂತ ಅವ್ರ ಮೇಲೆ ಅಲ್ವಾ? ಮತ್ತೆ ತಪ್ಪಲ್ವಾ? ಅದು ಒಪ್ಕೋತೀನಿ, ದಟ್ಸ್ ರಾಂಗ್. ವಿ ನೀಡ್ ಟು ಬಿ ವೆರಿ ಕೇರ್ಫುಲ್. ನಾವು ಅಷ್ಟೇ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಇನ್ನು ಮುಂದಕ್ಕೆ ಹೋಗ್ತಾ ಹೌದು, ಅನುಮಾನನಿಲ್ಲ. ಬಟ್ ಬಂದಿರೋದು ಇದನ್ನು ನಾನು ಮಾಹಿತಿ ತೊಗೊಂಡು ಇದು ಮಾಡ್ತೀನಿ ಅಂತ ಹೆದರ್ಸ್ಗಿದ್ರೆ ತಗೋದ್ರೆ ಯಾರು ಹೆದರಲ್ಲ. ಅದೆಲ್ಲ ಟ್ರೈ ಮಾಡಬೇಕು, ಹೋಗ್ಬೇಡಿ. ಇನ್ನು BJPಯವರು ರೇಸ್ ಕೋರ್ಸ್ ರಸ್ತೆಯನ್ನು ಬಂದ್ ಮಾಡಿ CM ರಾಜೀನಾಮೆ ಕೊಡಬೇಕು, ಗೃಹ ಸಚಿವರು ರಾಜೀನಾಮೆ ಕೊಡೋದು. CM ರಾಜೀನಾಮೆ ಕೊಡಲ್ಲ, CM ರಾಜೀನಾಮೆ ಕೊಡೋ ಪ್ರಕರಣನೂ ಅಲ್ಲ. ಹಂಗೆ ಕೊಡೋದಾದ್ರೆ ನೀವು BJP ಲೀಡರ್ಶಿಪ್ಪಲ್ಲಿರೋ ಭಾಳ ಚೀಫ್ ಮಿನಿಸ್ಟರ್ಗಳು ಭಾಳ ವಿಚಾರಗಳಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗತ್ತೆ. ಅದು ನನಗೇನು ಅದು ರಾಜೀನಾಮೆ ಆಗತ್ತೆ ಅನ್ನೋ ಸ್ಟೇಜಲ್ಲಿ ಇದ್ದಂಗೆ ಇಲ್ಲ ನನಗೆ. ಬಟ್ ಆ್ಯಕ್ಷನ್ಸು ನೀವು ತಗೋತೀರಿ ಅನ್ನೋ ವಿಶ್ವಾಸ ನಮಗೆ ಸತ್ತೋಗಿದೆ ಅಂತ ನಾನು ಹೇಳ್ತೀನಿ ಬೇಕಾದ್ರೆ. ಯಾಕೆಂದರೆ ಪದೇ ನನ್ನ ಚೀಫ್ ಮಿನಿಸ್ಟರ್ದು ಹೇಳ್ತೀನಿ, ನಾನು ಎಲ್ಲರಿಗೂ ಹೇಳಿದ್ದೀನಿ ಕ್ರಮ ತಗೋಬೇಕು ಅಂತ, ಮತ್ತು ಇದು ಮುಂದೆ ಆಗದಂಗೆ ಅಂತ. ಎಷ್ಟು ಸರಿಯಾಗಿ ಬುರುಡೆ ಬಿಡ್ತೀರಿ ಎಲ್ಲ ವಿಚಾರದಲ್ಲಿ, ಮುಂದೆ ಆಗದಂತೆ ಅಂತ. ಇದು ಅದೇ ನಮ್ಮ ಹಳ್ಳಿ ಮನೆ ಕಡೆ ಬಾಗಲ ಮೇಲೆ ಬರ್ದಂಗೆ ನಾಳೆ ಬಾ ಅಂತ, ನಮ್ಮ ಕಡೆ ಬರೀತಾರಲ್ಲ ನಾಳೆ ಬಾ ಅಂತ. ಅದೇನೋ ಭೂತ ಬರುತ್ತೆ ರಾತ್ರಿ ಹೊತ್ತಲ್ಲಿ, ಅದು ಬಾಗಿಲ ಮೇಲೆ ಬರ್ದಿರೋ ಬೋರ್ಡ್ ಓದ್ಕೊಂಡು ಹೋಗುತ್ತೆ, ನಾಳೆ ಬತ್ತೀನಿ ಅಂತಂದ್ಬಿಟ್ಟು ಹೋಗುತ್ತೆ ಅಂತ ಬರೀತಾರಲ್ಲ, ಹಂಗೆ ಇವರು ಮುಂದೆ ಆಗದಂತೆ ಕ್ರಮ ಅಂತ ಬರ್ಕೊಂಬಿಟ್ರಿ. ಸುಮ್ಮನೆ ಹೇಳೋದು ಬೇಡ. ಎಸ್, ವಿರಾಮ ತಗೊಂಡು ವಾಪಸ್ ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಟರ್ಮಿನಲ್ದು ಮುಸ್ಲಿಂ ಗುಂಪೊಂದು ಅಲ್ಲೇನೋ ನಮಾಜ್ ಮಾಡಿದ್ದಾರೆ, ಎಲ್ಲೋ ನಿಂತ್ಕೊಂಡು ಟರ್ಮಿನಲ್ಲೇ ಆಗಿರೋದೆ. ಸರಿ, ಎಲ್ಲರೂ ಗಲಾಟೆ ಸ್ಟಾರ್ಟ್ ಮಾಡಿದ್ರು, ಹೆಂಗೆ ಬಿಟ್ರಿ ಇದಕ್ಕೆ ಅಂತ. ನಮಾಜ್ ಮಾಡೋದು ತಪ್ಪಲ್ಲ, ಸರ್ಕಾರದ ನಿಲುವಿನಿಂದಾಗಿ ಇದು ತಪ್ಪಾಗತ್ತೆ. ಈಗ 10ಕ್ಕಿಂತ ಹೆಚ್ಚು ಜನ ಒಂದು ಕಡೆ ಸೇರ್ಕೋಬಾರ್ದು. 10ಕ್ಕಿಂತ ಹೆಚ್ಚು ಜನ ಸೇರೋದಲ್ಲ, ಅದು ಇದು ಬೇರೆ. ಅದು ಏರ್ಪೋರ್ಟಲ್ಲಿ 10 ಜನಕ್ಕೆ 10 ಜನ ಸೇರಿದ್ರೆ ಇನ್ನೇನಾಗತ್ತೆ? ಸೇರ್ಬೋದು ಬೇಕಾರೆ, ನಮಾಜ್ ಮಾಡೋಕ್ಕಾಗಲ್ಲ. ಅದು ಧಾರ್ಮಿಕ ಕಾರ್ಯಕ್ರಮಗಳಿಗೂ ಒಳಪಟ್ಟಿದೆ, ಅದಾಗಲ್ಲ ಅದು ಮಾಡೋಕ್ಕೆ. ಹಾಗಾದ್ರೆ ಒಂದು ಕೆಲಸ ಮಾಡಿರಿ, ನಾಳೆ ಯಾರು ಒಂದು ಟೀಮು, ಯಾರು ಫಾರಿನ್ಗೆ ಹೋಗ್ತಿರೋ ಟೀಮ್ಗಳು, ಯಾವ್ದಾರು T2 ಆದ್ದರಿಂದ ಯಾರು ಟೀಮ್ ಹೋಗ್ತಿರ್ತೀರಲ್ಲಪ್ಪ, ಯಾರು ಒಬ್ರು ಕೂತ್ಕೊಂಡ್ಬಿಡಲ್ಲ, ಒಂದು 10 ನಿಮಿಷದ ಒಂದು ಭಜನೆ ಮಾಡ್ಬಿಟ್ಟು ಹೋಗ್ರಿ.
ಇವರಿಗಾಗಿದೆ ಅಂದ್ರೆ ಮತ್ತೆ ಬೇರೆಯವ್ರಿಗೂ ಅವಕಾಶ ಕೊಡಬೇಕಾಗತ್ತೆ. ಅಲ್ಲೆಲ್ಲ ಒಂದು ರೂಮ್ ಕೊಟ್ಟಿರ್ತಾರೆ ನಮಾಜ್ಗೆ, ಪೂಜೆಗೆ, ದೇವಸ್ಥಾನಕ್ಕೆ, ದೇವ್ರಿಗೆ ಮಾಡೋಕ್ಕೆ ಅಂತ. ಪ್ರಾರ್ಥನೆ ಮಾಡಕ್ಕೆ. ಅಲ್ಲಿ ಮಾಡಬೇಕು, ಕಣ್ ಕಡೆ ಮಾಡಬಾರ್ದು. ಯಾರಾದರೂ ಅಷ್ಟೇ, ಅದು ಯಾರಾದರೂ ಅಷ್ಟೇ, ಕಣ್ ಕಡೆ ಎಲ್ಲ ಮಾಡಂಗಿಲ್ಲ. ಹೌದು, ಸಮಯ ಆಗೋಯ್ತು ಅಂತ ಸಿಕ್ಕಿದ ಕಡೆ ಎಲ್ಲ ಮಾಡೋಕ್ಕಾಗಲ್ಲ, ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಮಾಡೋದೇ ಆದರೆ ಅಲ್ಲಿ ಮಾಡಬೇಕು, ನಿಗದಿತ ನಿಗದಿತ ಜಾಗ. ಇಲ್ವಾ ನೀವು ಹೋಗಿ ಹನುಮಾನ್ ಚಾಲೀಸನ ಒಂದು 10 ನಿಮಿಷ ಹಾಡ್ಬಿಟ್ಟು ದೇವಸ್ಥಾನ ಏರ್ಪೋರ್ಟ್ ಒಳಗಡೆ ಆಮೇಲೆ ಫ್ಲೈಟ್ ಹತ್ತಿ, ಒಂದು 100 ಜನ ಸೇರ್ಕೊಳ್ಳಿ, ಒಂದು ಕಡೆ ಕೂತ್ಕೊಳ್ಳಿ, ಒಂದು 10 ನಿಮಿಷ ಮಾಡಿಬಿಟ್ಟು ಭಗವಂತ ಕಾಪಾಡಪ್ಪ ಫ್ಲೈಟ್ ಹತ್ತಕ್ಕೆ ಮೊದಲು ನಮ್ಮನ್ನೆಲ್ಲ ಅಂತ ಹೇಳ್ಬಿಟ್ಟು ಹತ್ತಿ. ಯಾರು ಬೇಡ ಅಂದವ್ರು ಈಗ ಸರ್ಕಾರದ ಆದೇಶದ ವಿರುದ್ಧ ಅಲ್ವಾ ಸರ್ ಈಗ ಇವ್ರ ಮೇಲೆ ಹಾಕಿದ್ರೆ ಕ್ರಮ ಜರುಗಿಸ್ಬೇಕು. ಅದು ಆಮೇಲೆ ನೋಡನ್ರಿ, ಹೂ ಕೇರ್ಸ್ ಆಲ್ ದಿಸ್ ಗೌರ್ಮೆಂಟ್ ಆರ್ಡರ್ಸ್. ಬರ್ತಾ ಅವುಗಳೆಲ್ಲ ತ್ರಾಶ್ ಆಗೋಗ್ತಾ ಇವೆ ಯಾಕೋ. ವ್ಯಾಲ್ಯೂ ಕಳ್ಕೊ. ಎಸ್.